ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ 17 ಕ್ವಶನ್ ಇದ್ದೀವಿ. ಕ್ವಶನ್ ನೋಡೋಣ. ಇನ್ ಎ ಸ್ಕೂಲ್ ಸ್ಟೂಡೆಂಟ್ಸ್ ಥಾಟ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಇನ್ ಅಂಡ್ ಅರೌಂಡ್ ದ ಸ್ಕೂಲ್ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್. ಒಂದು ಶಾಲೆಯಲ್ಲಿ ಮಕ್ಕಳು ಶಾಲೆ ಸುತ್ತಮುತ್ತ ಗಿಡ ನೆಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇಟ್ ವಾಸ್ ಡಿಸೈಡೆಡ್ ದಟ್ ದ ನಂಬರ್ ಆಫ್ ಟ್ರೀಸ್ ದಟ್ ಈಚ್ ಸೆಕ್ಷನ್ ಆಫ್ ಈಚ್ ಕ್ಲಾಸ್ ವಿಲ್ ಪ್ಲಾಂಟ್ ವಿಲ್ ಬಿ ದ ಸೇಮ್ ಆಸ್ ದ ಕ್ಲಾಸ್ ಇನ್ ವಿಚ್ ದೇ ಆರ್ ಸ್ಟಡಿಂಗ್. ಎಕ್ಸಾಂಪಲ್, ಎ ಸೆಕ್ಷನ್ ಆಫ್ ಕ್ಲಾಸ್ 1 ವಿಲ್ ಪ್ಲಾಂಟ್ 1 tree, a section of class 2 will plant 2 trees, and so on till class 12. ಆ ಸ್ಕೂಲಲ್ಲಿ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಇದೆ. ಯಾರ್ಯಾರು ಎಷ್ಟೆಷ್ಟು ಗಿಡ ನೆಡಬೇಕು ಅಂದರೆ, ಒಂದು ಸೆಕ್ಷನ್ ಅವರು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಾರೋ ಅಷ್ಟು ಗಿಡ ನೆಡಬೇಕು. ಅಂದರೆ 1ನೇ ಕ್ಲಾಸಲ್ಲಿರೋ ಒಂದು ಸೆಕ್ಷನ್ ಅವರು 1 ಗಿಡ ನೆಡಬೇಕು. 2ನೇ ಕ್ಲಾಸಲ್ಲಿರೋ ಒಂದು ಸೆಕ್ಷನ್ ಅವರು 2 ಗಿಡ ನೆಡಬೇಕು. 3ನೇ ಕ್ಲಾಸಲ್ಲಿರೋ ಒಂದು ಸೆಕ್ಷನ್ ಅವರು 3 ಗಿಡ ನೆಡಬೇಕು. ಅಂದರೆ ಒಂದೊಂದು ಸೆಕ್ಷನ್ ಅವರು. ನೆಕ್ಸ್ಟ್, ದೇರ್ ಆರ್ 3 sections ಆಫ್ ಈಚ್ ಕ್ಲಾಸ್. ಆ ಸ್ಕೂಲಲ್ಲಿ ಪ್ರತಿ ಕ್ಲಾಸಲ್ಲಿ 3 ಸೆಕ್ಷನ್ ಇದೆ. 1ನೇ ಕ್ಲಾಸಲ್ಲಿ 3 ಸೆಕ್ಷನ್, 2ನೇ ಕ್ಲಾಸಲ್ಲಿ 3 ಸೆಕ್ಷನ್, ಅದೇ ಥರ 12ನೇ ಕ್ಲಾಸ್ವರೆಗೂ ಒಂದೊಂದು ಕ್ಲಾಸಲ್ಲಿ 3 ಸೆಕ್ಷನ್ ಇದೆ. There are 3 sections of each class. How many trees will be planted by the students? ಒಟ್ಟು ಮಕ್ಕಳು ಎಷ್ಟು ಗಿಡಗಳನ್ನು ನೆಡ್ತಾರೆ? ಆ ಸ್ಕೂಲಲ್ಲಿರೋದು 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ 12th ಕ್ಲಾಸ್ವರೆಗೂ ಒಂದೊಂದು ಕ್ಲಾಸಲ್ಲಿ 3 ಸೆಕ್ಷನ್ ಇದೆ. ಒಂದೊಂದು ಸೆಕ್ಷನ್ ಅವರು ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೋ ಅಷ್ಟು ಗಿಡ ನೆಡಬೇಕು. Each class has 3 sections. Class 1 will plant 1 into 3 trees. 1ನೇ ಕ್ಲಾಸ್ ಅವರು 3 ಸೆಕ್ಷನ್ ಇದೆ. ಒಂದೊಂದು ಸೆಕ್ಷನ್ ಅವರು ಒಂದೊಂದು ಗಿಡ ನೆಡ್ತಾರೆ. 1ನೇ ಕ್ಲಾಸಲ್ಲಿ ಒಂದೊಂದು ಸೆಕ್ಷನ್ ಒಂದೊಂದು ಗಿಡ ನೆಡಬೇಕಲ್ವ. 3 ಕ್ಲಾಸ್ ಇದೆ, 3 ಗಿಡ ನೆಡ್ತಾರೆ. ಟೋಟಲ್ 1ನೇ ಕ್ಲಾಸ್ ಅವರು, ಫಸ್ಟ್ ಸ್ಟ್ಯಾಂಡರ್ಡ್ ಅವರು. 2ನೇ ಕ್ಲಾಸಲ್ಲಿ 3 ಸೆಕ್ಷನ್ ಇದೆ. ಒಂದೊಂದು ಸೆಕ್ಷನ್ ಅವರು 2 ಗಿಡ ನೆಡ್ತಾರೆ. ಅಂದರೆ 6 ಗಿಡ ಆಯಿತು. 3ನೇ ಕ್ಲಾಸ್ ಅವರು 3 ಗಿಡ ನೆಡ್ತಾರೆ. 3 ಸೆಕ್ಷನ್ ಇದೆ, ಒಟ್ಟು 9 ಗಿಡ ಆಯಿತು. ಆ್ಯಂಡ್ ಸೋ ಆನ್. ಅದೇ ಥರ ಕಂಟಿನ್ಯೂ ಆಗುತ್ತೆ 12ನೇ ಕ್ಲಾಸ್ವರೆಗೂ. ಈಗ ಎ ಪಿ ಏನಾಗುತ್ತೆ? ದೆನ್ ದ ಎ ಪಿ ವಿಲ್ ಬಿ 3, 6, 9 ಕಂಟಿನ್ಯೂಷನ್ ಅಪ್ ಟು A12. 3 ಡಾಟ್ಸ್ ಹಾಕಿ ಹಂಗೆ ಬಿಟ್ಟಿಲ್ಲ. ಆ 3 ಡಾಟ್ಸ್ ಹಾಕಿ ಹಂಗೆ ಬಿಟ್ಟರೆ ಅದು ಎಂಡ್ಲೆಸ್ ಆಗುತ್ತೆ. ಇದು ಎಂಡ್ಲೆಸ್ ಅಲ್ಲ, A12ವರೆಗೂ, 12th ಟರ್ಮ್ವರೆಗೂ. ಯಾಕಂದರೆ 12ನೇ ಕ್ಲಾಸ್ವರೆಗೂ ಇದೆ, ಅದಕ್ಕೋಸ್ಕರ 12 ಟರ್ಮ್ ಬರುತ್ತೆ. ಫಸ್ಟ್ ಟರ್ಮ್ 3, ಸೆಕೆಂಡ್ ಟರ್ಮ್ 6, ಥರ್ಡ್ ಟರ್ಮ್ 9, ಅದೇ ಥರ 12 ಟರ್ಮ್ ಬರುತ್ತೆ ಅಪ್ ಟು A12. ಲಾಸ್ಟ್ ಟರ್ಮ್ ಎಷ್ಟು ಅಂತ ಗೊತ್ತಿಲ್ಲ, ಆದರೆ ಒಟ್ಟು 12 ಟರ್ಮ್ಸ್ ಇದೆ. ಈಗ ನಮಗೇನೇನು ಗೊತ್ತು ಬರ್ಕೋಣ. ಎ ಗೊತ್ತು, ಫಸ್ಟ್ ಟರ್ಮ್ 3, ಎನ್ ಗೊತ್ತು 12 ನಂಬರ್ ಆಫ್ ಟರ್ಮ್ಸ್, ಡಿ ಕಾಮನ್ ಡಿಫ್ರೆನ್ಸ್ 3 ಇದೆ, 6 ಇದೆ, 9 ಇದೆ, ಅಂದರೆ ಕಾಮನ್ ಡಿಫ್ರೆನ್ಸ್ 3 ಇದೆ. ನಾವು ಕಂಡುಹಿಡಿಯಬೇಕಾಗಿರೋದು S12. ಟೋಟಲ್ 12 ಕ್ಲಾಸ್ಗೆ ಒಟ್ಟು ಎಷ್ಟು ಗಿಡ ನೆಟ್ಟರು ಅಂತ ಕಂಡುಹಿಡಿಯಬೇಕು. ಫಾರ್ಮುಲಾ ಇಲ್ಲಿವರೆಗೂ ಕಷ್ಟ ಇರೋದು. ಆಮೇಲೆ ಇಷ್ಟು ಅರ್ಥ ಮಾಡಿಕೊಂಡ್ರೆ ಆಮೇಲೆ ಲೆಕ್ಕ ಸುಲಭ. ಏನು ಹಾಕೋದು? 5ನೇ ಫಾರ್ಮುಲಾ ಹಾಕೋದು ಟೋಟಲ್ ಕಂಡುಹಿಡಿಯೋಕ್ಕೆ. S = n/2 ಇಂಟು 2a + n-1d. ನೆಕ್ಸ್ಟು ಎಲ್ಲ ವ್ಯಾಲ್ಯೂಸ್ ಗೊತ್ತು ಹಾಕೋಣ. N12, A3, N12, D3 ಆ ವ್ಯಾಲ್ಯೂಸ್ ಎಲ್ಲ ಹಾಕೋಣ.
S is equal to 12/2 into 2 into 3 plus 12 minus 1 into 3. Next S is equal to 12/2 6 ಬರುತ್ತೆ 6 ಬ್ರ್ಯಾಕೆಟಲ್ಲಿ 2 into 3 6 ಪ್ಲಸ್ 12 ಮೈನಸ್ 1 11 ಇಂಟು 3 11 into 3 33. S is equal to 6 into 6 plus 33. 6 plus 33 39. S is equal to 6 into 39. Next S is equal to 234. Answer 234. ಅಂದರೆ ಆ ಸ್ಕೂಲಲ್ಲಿರೋ ಮಕ್ಕಳು 234 ಗಿಡಗಳನ್ನ ನೆಡ್ತಾರೆ ಟೋಟಲ್. ಥ್ಯಾಂಕ್ ಯು.